ಸೈಡ್ ಬನ್ನಿ ಬಂದಿದ್ರು ಥಿಯೇಟ್ರಿಗೆ ನೋಡ್ಬಿಟ್ಟು ಭಾಳ ಖುಷಿಪಟ್ಟರು. ಪಿಕ್ಚರ್ ಚೆನ್ನಾಗಿ ಬಂದಿದೆ, ಅವರು ಅಪ್ರಿಷಿಯೇಟ್ ಮಾಡ್ಕೊಂಡು ಹೋದರು. ಪಿಕ್ಚರ್ ಚೆನ್ನಾಗಿ ಹೋಗಲಿ ಅಂತ ನಾವು ತುಂಬ ಆಶಿಸ್ತೀವಿ. ನನ್ನ ಹೆಸರು ಸ್ವಾಮಿ, ಮ್ಯಾನೇಜರ್ ಸಂಗಮ್. ರಗಡ್ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಇವತ್ತು ಮೈಸೂರಲ್ಲಿದ್ದೀವಿ, ನಮ್ಮ ಮೈಸೂರಲ್ಲಿದ್ದೀವಿ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಫಸ್ಟ್ ಸಿನಿಮಾ ನನ್ನ ದಿಲ್ ಸಿನಿಮಾಯಿಂದ ಸ್ಟಾರ್ಟ್ ಮಾಡಿದಾಗ ನನ್ನ ಸಿನಿ ಕರಿಯರಲ್ಲಿ ಇವತ್ತು ವರದ ಶೂಟಿಂಗ್ ನಡೀತಾ ಇದೆ. ಆ್ಯಂಡ್ ಬಂದು ನೋಡಿ, ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು, ಹೋಗಿ ನೋಡಿದೆ. ಇವತ್ತು ಭಾಳ ಸಂತೋಷ ಆಯಿತು. ಜನರ ಜೊತೆ ಅವರ ಅಭಿಪ್ರಾಯ ಕೇಳಿದಾಗ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಈ ವರ್ಷ ತುಂಬ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಆಮೇಲೆ ನನಗೆ ಸುಮಾರು ಜನ ಹೇಳಿದ್ರು ರಗಡ್ ಬಗ್ಗೆ, ಅಯ್ಯೋ ಫಸ್ಟ್ ಟೈಮ್ ನಿಮ್ಮ ಸಿನಿ ಕರಿಯರಲ್ಲಿ ಒಂದು ಒಳ್ಳೆ ಸಿನಿಮಾ, ಭಾಳ ಅದ್ಭುತವಾದ ಒಂದು ಸಿನಿಮಾ. ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ನಗಿಸ್ತಾನೇ ಇರ್ತೀರಾ, ಕೊನೆಗೆ ಕಡೆಗೆ ಅಳಿಸ್ಬಿಡ್ತೀರಾ, ಎಲ್ಲರೂ ಎಲ್ಲ ಹತ್ಕೊಂಡ್ಬರ್ಬೇಕು ಹೊರಗಡೆ ಅಂತೇಳಿ. ಅಷ್ಟು ಅದ್ಭುತವಾಗಿ ನಿರ್ದೇಶಕರು ಮಹೇಶ್ ಗೌಡ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅರುಣ್ ಕುಮಾರ್ ಅವ್ರ ಪ್ರೊಡ್ಯೂಸರು, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಜಯಾನಂದ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಕ್ಯಾಮ್ರಾಮನ್ ಜಯಾನಂದ್ ಅವ್ರಿಗೆ. ಭಾಳ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಪಿಕ್ಚರೈಸೇಷನ್ ಮಾಡಿದ್ದಾರೆ. ನಾನು ಇವತ್ತು ಥಿಯೇಟ್ರಲ್ಲಿ ತಿರ್ಗಾ ನೋಡಿದೆ, ಇನ್ನೊಂದ್ಸತಿ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಕಣ್ಣಿಗೆ ಒಂದು ನಿನ್ನನ್ನೇ ಪ್ರೀತಿಸುವೆ ಸಾಂಗ್ ಬಂದಾಗ ಕಣ್ಣಿಗೆ ಒಂಥರ ತಂಪು ಅನಿಸುತ್ತೆ, ಖುಷಿ ಆಗುತ್ತೆ ರಗಡ್ ಸಿನಿಮಾ. ಇಲ್ಲ, ವರದ ಒಂದು ತಂದೆ ಮಗ ಅವರಿಬ್ಬರು ಒಂದು ಬಾಂಧವ್ಯ, ಸೆಂಟಿಮೆಂಟು, ತಾಯಿ, ಒಂದು ತುಂಬ ಒಂದು ಫ್ಯಾಮಿಲಿ ವಿತ್ ಆ್ಯಕ್ಷನ್ ಇರುತ್ತೆ ವರದ. ಇಲ್ಲ, ಖಂಡಿತ ಇದು ಕಮರ್ಷಿಯಲ್ ಆಸ್ಪೆಕ್ಟ್ ಇದ್ದೇ ಇರುತ್ತೆ. ಇವಾಗ ನೆಕ್ಸ್ಟ್ ರಿಲೀಸ್ ಆಗೋಕ್ಕೆ ರೆಡಿ ಇರೋದು ಶ್ಯಾಡೋ ಸಿನಿಮಾ. ಶ್ಯಾಡೋ ಅಂದಾಗಲೇ ವಿನೋದ್ ಪ್ರಭಾಕರ್ ಇನ್ ಆ್ಯಂಡ್ ವಿದೌಟ್ ಶ್ಯಾಡೋ ಅಂತ ಬರುತ್ತೆ. ಸೊ ಟ್ರೈಲರ್ ನೋಡಿರ್ಬೋದು ನೀವು. ಸರ್ ನಾನು ನೆರಳು ಕಾಣಿಸ್ತಾ ಇಲ್ಲ ಅಂತ ಬಂದು ಹೇಳ್ತಾ ಇರ್ತೀನಿ. ಸೊ ಸ್ಟೇಷನಲ್ಲಿ ಅದೊಂಥರ ಬೇರೆ ಜಾನರ್ಸ್ ಇರುತ್ತೆ ಸಿನಿಮಾ, ಬಟ್ ಅದು ಆ್ಯಕ್ಷನ್ ಇದೆ. ಅದಾದಮೇಲೆ ಫೈಟರ್ ಅಂತ ಸಿನಿಮಾ ಮುಗಿಸಿದ್ದೀನಿ. ಸೊ ಡಬ್ಬಿಂಗ್ ಹಂತದಲ್ಲಿದೆ ಅದು. ಆ ಸಿನಿಮಾನೂ ಒಂದು ಕಂಪ್ಲೀಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಿಮಗೆ ಸೆಂಟಿಮೆಂಟು, ಕಾಮಿಡಿ, ಕುರಿ ಪ್ರತಾಪ್, ಶರತ್ ಲೋಹಿತೇಶ್ ಒಂದು ದೊಡ್ಡ ತಾರಾಗಣ ಹೊಂದಿರುವಂಥ ಒಂದು ಸಿನಿಮಾ ಫೈಟ್ರು. ಸೊ ಫೈಟ್ರ್ ಆದಮೇಲೆ ಇವಾಗ ವರದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಕಾಶ್ ಹಂಪಲಿ ಅವರು ಡೈರೆಕ್ಟ್ರು, ಉದಯ ಪ್ರಕಾಶ್ ಅಂತವ್ರನ್ನು. ಸೊ ಇದಕ್ಕೆ ಮುಂಚೆ DK ಆಗಲಿ, ಆಟೋ ರಾಜ ಆಗಲಿ ಎಲ್ಲ ಸಿನಿಮಾಗಳು ನಿರ್ದೇಶನ ಮಾಡಿರುವಂಥ ನಿರ್ದೇಶಕರು ಈ ಸಿನಿಮಾ ವರದ ಮಾಡ್ತಾ ಇದ್ದಾರೆ. ಸರ್, ಈಗಿನ ರಾಜಕೀಯ ಇದಕ್ಕೆ ಬಂದರೆ, ರಾಜಕೀಯದಲ್ಲಿ ಸುಮಲತಾ ಅವ್ರಿಗೆ ಬೆಂಬಲ, ಇಡೀ ಚಿತ್ರರಂಗ ಬೆಂಬಲ ಕೊಡ್ತಾ ಇದೆ, ಅದ್ರ ಬಗ್ಗೆ ತಾವು ಹೇಳ್ತೀರಾ? ತಾವು ಬೆಂಬಲ ಕೊಡ್ತೀರಾ? ಖಂಡಿತ ಬೆಂಬಲ ಕೊಡ್ತೀನಿ. ಯಾಕಂದರೆ ಅವ್ರು ಬರಬೇಕು ಅಂತ ನಮಗೆಲ್ರಿಗೂ ಒಂದು ಆಸೆ ಇದೆ. ಸೊ ಆ್ಯಂಡ್ ಮೋರೋವರ್ ನಮ್ಮ DBOS ಎಲ್ಲಿ ಸಪೋರ್ಟ್ ಮಾಡ್ತಾರೋ ನಾನು ಅವ್ರ ಹಿಂದೆನೇ ಇರ್ತೀನಿ ಯಾವಾಗಲೂ. ಖಂಡಿತ ಬೆಂಬಲ ಕೊಡ್ತೀನಿ. ಯಾಕಂದರೆ ಅವ್ರು ಬರಬೇಕು ಅಂತ ನಮಗೆಲ್ರಿಗೂ ಒಂದು ಆಸೆ ಇದೆ. ಸೊ ಆ್ಯಂಡ್ ಮೋರೋವರ್ ನಮ್ಮ DBOS ಎಲ್ಲಿ ಸಪೋರ್ಟ್ ಮಾಡ್ತಾರೋ ನಾನು ಅವ್ರ ಹಿಂದೆನೇ ಇರ್ತೀನಿ ಯಾವಾಗಲೂ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ, ಈ ಥರದೊಂದು ಸಬ್ಜೆಕ್ಟನ್ನು, ರಗ್ಗಡ್ ಥರದೊಂದು ಸಬ್ಜೆಕ್ಟನ್ನು ಎಲ್ಲ ಜನನೂ ಸ್ವೀಕರಿಸಿದ್ದೀರಾ. ಇದೇ ಥರದ್ದು ಒಳ್ಳೆ ಮೂವೀಸ್ ಇನ್ನೂ ಬರ್ತಾ ಇದೆ. ಈ ಥರದೇ ಪ್ರೀತಿ, ವಿಶ್ವಾಸ, ಈ ಥರದೇ ಒಂದು ಅಭಿಮಾನ ಯಾವಾಗಲೂ ನನ್ನ ಯಜಮಾನರಿಗೆ ನೀವೆಲ್ಲ ಕೊಡಬೇಕಂತ ನಾನು ಆಸೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಆ್ಯಕ್ಚುಲಿ ಶ್ಯಾಡೋ ಬರ್ತಾ ಇದೆ, ಶ್ಯಾಡೋ ಆದಮೇಲೆ ಫೈಟರ್ ಬರ್ತಾ ಇದೆ, ಅದಾದಮೇಲೆ ವರದ ಬರ್ತಾ ಇದೆ. ಬಟ್ ಈಗ ರಗಡ್ ಅನ್ನೋದು ಅದೊಂದು ಆ್ಯಕ್ಚುಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಎಲ್ಲರೂ ಇವ್ರನ್ನ ಬರೀ ಆ್ಯಕ್ಷನ್ನಲ್ಲೇ ನೋಡಿರ್ತಾರೆ. ಈಗ ಫಸ್ಟ್ ಟೈಮ್ ಒಂದು
ಫುಲ್ ಫ್ಲೆಶ್ಡ್ ಅದು ಲವ್ ಸ್ಟೋರಿ, ಒಂದು ಹಳ್ಳಿಯಲ್ಲಿ ನಡೆಯುವ ಒಂದು ಕ್ಯೂಟ್ ಆಗಿರೋ ಒಂದು ಲವ್ ಸ್ಟೋರಿ. ನೀವೆಲ್ಲ ಆ್ಯಕ್ಚುಲಿ ಒಂದು ಲವ್ ಎಲ್ಲರೂ ಆಲ್ಮೋಸ್ಟ್ ಲವ್ ಮಾಡಿ ಆಮೇಲೆ ಒಂದು ಅದೇನದು ಲವ್ ಫೇಲ್ಯೂರ್ ತುಂಬ ಜನಕ್ಕೆ ಆಗಿರುತ್ತೆ. ಬಟ್ ಆ ಥರದ ಒಂದು ಸಬ್ಜೆಕ್ಟ್ ಇದು. ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ. ಒಂದು ಫ್ಯಾಮಿಲಿ ಸಬ್ಜೆಕ್ಟು, ನೀವೆಲ್ಲ ಸಹಕರಿಸಬೇಕು ಎಲ್ಲ. ಹೌದು ಹೌದು. ಅವ್ರು ಯಾವಾಗಲೂ ಎಲ್ರಿಗೂ ಸಪೋರ್ಟ್ ಮಾಡೋರೆ. ಅವ್ರು ಕರೆದ್ರೆ ಖಂಡಿತವಾಗಿ ಬರ್ತಾರೆ. ಪ್ಲೀಸ್ ರಗಡ್ ಮೂವಿಗೆ ನೀವು ಎಲ್ಲರೂ ಸಾಥ್ ಕೊಡಬೇಕಂತ ನಾನು ಬಂದು. ಇಲ್ಲ ಸರ್, ಎಲ್ಲನೂ ಡಿಫ್ರೆಂಟ್ ಸಬ್ಜೆಕ್ಟ್ ಇದೆ. ಈಗ ಒಂದು ಶ್ಯಾಡೋ ಬರ್ತಾ ಇರೋದು ಒಂದು ಥ್ರಿಲ್ಲರ್ ಆ್ಯಂಡ್ ಒಂಥರ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್. ಅದು ಆ್ಯಕ್ಷನ್ ಕಮ್ ಥ್ರಿಲ್ಲರ್. ಅದು ಫೈಟರ್ ಅನ್ನೋದು ಒಂದು ಲವ್ ಸ್ಟೋರಿ, ಒಂದು ಅದು ಒಂಥರದ್ದು ಬೇರೆ ಸಬ್ಜೆಕ್ಟ್. ಸೊ ಈಗ ಬರ್ತಾ ಇರೋ ಎಲ್ಲ ಮೂವೀಸು ಎಲ್ಲ ಡಿಫ್ರೆಂಟ್ ಸಬ್ಜೆಕ್ಟ್ಸೇ. ಸೊ ಪ್ಲೀಸ್ ಬಂದು ನೋಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ನಿಶಾ ವಿನೋದ್ ಪ್ರಭಾಕರ್.